ಹೇಳಿಕೆಗಳು ಬೇಡ ಅಂತ ಅಲ್ಲಿ ವೇದಿಕೆಯ ಮೇಲೆ ಮಾಡಿರೋದು ಬೇರೆ, ಫೋನ್ ಮಾಡಿದಾಗ ಹೇಳೋದೇ ಬೇರೆ. ಇವತ್ತು ಬ್ರಾಹ್ಮಣ ಮಹಾ ಸಮಾಜಕ್ಕೆ ಒಂದು ಬೆಂಗಳೂರು ನಗರದಲ್ಲಿ ಇವತ್ತು ಬಹುಶಃ ಅದರ ವ್ಯಾಲ್ಯೂ 8 ಕೋಟಿ ಆಗಬಹುದು. ನಾನು ಮುಖ್ಯಮಂತ್ರಿ ಇದ್ದಾಗ ಮೊದಲನೇ ಬಾರಿಗೆ ಅಲ್ಲಿ ಜಾಗ ಕೊಟ್ಟೆ. ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ಬ್ರಾಹ್ಮಣ ಅಭಿವೃದ್ಧಿ ಪ್ರಾಧಿಕಾರ ರಚನೆ ಮಾಡಿ 25 ಕೋಟಿ ಹಣ ಕೊಟ್ಟಿದ್ದೇನೆ ಬ್ರಾಹ್ಮಣ ಅಭಿವೃದ್ಧಿ ಪ್ರಾಧಿಕಾರಕ್ಕೆ. ಇವತ್ತು ಬಿಜೆಪಿ ಸರ್ಕಾರದಲ್ಲಿ ಕಳೆದ ಎಷ್ಟು ಹಣ ಕೊಟ್ಟರು ಅಂತ ಹೇಳಿ ಪ್ರಾಧಿಕಾರಕ್ಕೆ ಇವತ್ತು ಬ್ರಾಹ್ಮಣ ಸಮಾಜದ ಬಡವರಿಗೆ ಅನುಕೂಲ ಮಾಡಲಿಕ್ಕೆ ಈ ಸರ್ಕಾರ ಪ್ರಾಧಿಕಾರಕ್ಕೆ ಎಷ್ಟು ಹಣ ಬಿಡುಗಡೆ ಮಾಡಿದ್ದಾರೆ ಅನ್ನೋದನ್ನು ಬಿಜೆಪಿ ಸರ್ಕಾರದವ್ರು ಹೇಳಕ್ಕೆ ಹೇಳಿ. ಇವ್ರಿಗೆ ಬೇಕಾಗಿರೋದು ಬ್ರಾಹ್ಮಣ ಸಮಾಜದಲ್ಲೂ ಅಲ್ಲಿರ್ತಕ್ಕಂಥ ಬಡತನವನ್ನು ಹೋಗಲಾಡಿಸ್ತಕ್ಕಂಥದ್ದಕ್ಕೆ ಏನು ಕಾರ್ಯಕ್ರಮ ಕೊಡಬೇಕು ಅದು ಬೇಕಿಲ್ಲ ಅವರಿಗೆ. ಅವ್ರಿಗೆ ಬೇಕಾಗಿರ್ತಕ್ಕಂಥದ್ದು ಹೇಳಿದ್ರಲ್ಲ ಈಗ ಇದು ಟಿಪ್ಪು ವರ್ಸಸ್ ಸಾವರ್ಕರ್. ನಾನು ಅದಕ್ಕೆ ಹೇಳಿದ್ದು ಸಾವರ್ಕರ್ ಸಂಸ್ಕೃತಿ ನಮಗೆ ಬೇಡ ಅಂತ. ಸಾವರ್ಕರ್ DNA ಇದೆಯಲ್ಲ ಆ DNA ಬೇಡ ಅಂತ ಅದಕ್ಕೆ ಹೇಳಿದ್ದು ನಾನು. ನಮ್ಮ DNA ಬೇಕಾಗಿರೋದು ಸರ್ವೇ ಜನ ಸುಖಿನೋ ಭವಂತು ಅಂತಕ್ಕಂಥ DNA ಇರ್ತಕ್ಕಂಥ ಬ್ರಾಹ್ಮಣ ಮಹಾ ಸಮಾಜ ಅನ್ನೋದು ಬೇಕಾಗಿರೋದು. ಸಾವರ್ಕರ್ ಸಮಾಜ ಅಲ್ಲ ಬೇಕಾಗಿರೋದು. ಈ ಬಾರಿ ಚುನಾವಣೆ ಟಿಪ್ಪು ಮತ್ತೆ ಸಾವರ್ಕರ್ ನಡುವೆ ನಡೆಯುವಂತ ಚುನಾವಣೆ ಅಂತ ಹೇಳಿದ್ದಾರೆ ಕಟೀಲ್ ಅವರು. ಅದು ಅವರು ಕಾಂಗ್ರೆಸ್ ಬಿಜೆಪಿಗೆ, ನನಗಲ್ಲ. ಸಾಕಷ್ಟೊಂದು ಜನರಿಂದ ಆಕ್ರೋಶ ವ್ಯಕ್ತವಾಗಿದೆ. ಯಾರು ಆಕ್ರೋಶ ಮಾಡಿದ್ದಾರೆ? ಬ್ರಾಹ್ಮಣ ಸಿಎಂ ನನಗೆ ಬಹಳ ಜನ ಫೋನ್ ಮಾಡಿ ನಿಜಕ್ಕೂ ಒಳ್ಳೆಯ ಒಂದು ಹೇಳಿಕೆ ಕೊಟ್ಟಿದ್ದೀರಿ. ನಿಮ್ಮ ಮೆಚ್ಚುಗೋತೀವಿ ಇರ್ತಕ್ಕಂಥ ವಾಸ್ತವಾಂಶವನ್ನ ಜನತೆ ಮುಂದೆ ನೀವೇನಿಟ್ಟಿದ್ದೀರಿ. ಇದು ನಿಜಕ್ಕೂ ನಿಮ್ಮ ಇವತ್ತಿನ ಈ ಒಂದು ಹೇಳಿಕೆ ಅತ್ಯಂತ ನಾಡಿನ ಜನತೆಗೆ ಒಂದು ಸ್ಪಷ್ಟವಾದಂಥ ರೀತಿಯಲ್ಲಿ ತಿಳುವಳಿಕೆ ಮೂಡಿಸ್ತಕ್ಕಂಥದ್ದಕ್ಕೆ ನಿಮ್ಮ ಹೇಳಿಕೆ ಇವತ್ತು ನಿಜಕ್ಕೂ ಯಾರೂ ಹೇಳಲಿಕ್ಕೆ ಸಾಧ್ಯ ಇರಲಿಲ್ಲ. ಸತ್ಯಾಂಶವನ್ನು ಹೇಳಿದ್ದೀನಿ ಅಂತಕ್ಕಂಥ ನನಗೆ ಫೋನ್ ಮಾಡಿ ಹೇಳ್ತಾರಲ್ಲ, ನಿಮ್ಮ ಪಕ್ಷದವರು ಹೇಳ್ತಿದ್ದಾರೆ. ಹೇಳ್ತಾರೆ